ಇನ್ನು ಸುರ್ಜೇವಾಲಾ ವಿರುದ್ಧ ಕೇಳಿಬರ್ತಾ ಇದೆ ಲಂಚದ ಆರೋಪ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ದಾವಣಗೆರೆಯಲ್ಲಿ ಸಮರ್ಥ್ಗೆ ಟಿಕೆಟ್ ನೀಡಿರುವಂಥ ವಿಚಾರಕ್ಕಾಗಿ ಕಾಂಗ್ರೆಸ್ ಪರವಾಗಿ ಮುಸ್ಲಿಮರು ಇರಬೇಕಾ ಬೇಡವಾ? ಇಲ್ಲಾಂದ್ರೆ ಮುಸ್ಲಿಮರು ಬಿಜೆಪಿ ಜೊತೆಗೆ ಕೈ ಜೋಡಿಸಲು ಹೆದರೋದಿಲ್ಲ ನಾವು. ಬಿಜೆಪಿ ಬಗ್ಗೆ ಜಬ್ಬಾರ್ ಕಲಬುರ್ಗಿ, ಸಲೀಂ ಪಠಾಣ್, ರಿಯಾಜ್ ಬನ್ನು ಅವರೆಲ್ಲರೂ ಕೂಡ ಈ ರೀತಿಯಾಗಿ ಹೇಳಿಕೆಗಳನ್ನು ನೀಡುತ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಅಶ್ವವೇಗ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸುರ್ಜೇವಾಲಾ ಅವರ ವಿರುದ್ಧವಾಗಿ ಕೇಳಿಬರ್ತಾ ಇದೆ ಇಲ್ಲಿ ಲಂಚದ ಆರೋಪ. ದಾವಣಗೆರೆಯಲ್ಲಿ ಸಮರ್ಥ್ಗೆ ಟಿಕೆಟ್ ಒಂದು ಕಡೆ ಆದರೆ ಸುರ್ಜೇವಾಲಾ ಹಣ ಪಡೆದಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈಗ ಸಮರ್ಥ್ ಏನಾದರೂ ಸೋತ್ರೆ ಅನ್ನುವಂತಹ ಭಯದಿಂದ ಇವರು ಮುಸ್ಲಿಮರ ತಲೆಗೆ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಪರವಾಗಿ ಮುಸ್ಲಿಮರು ಇರಬೇಕಾ? ಹಾಗಾದರೆ ಕೊಡಿ ಪ್ರೋತ್ಸಾಹ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ಮುಸ್ಲಿಮರು ಬಿಜೆಪಿ ಜೊತೆಗೆ ಕೈ ಜೋಡಿಸೋದಕ್ಕೋಸ್ಕರ ಎದುರೋದಿಲ್ಲ. ಬಿಜೆಪಿ ಬಗ್ಗೆ ಜಬ್ಬಾರ್ ಕಲಬುರ್ಗಿ, ಸಲೀಂ ಪಠಾಣ್, ರಿಯಾಜ್ ಬನ್ನು ಸಾಫ್ಟ್ ಕಾರ್ನರ್ ಆಗಿ ಮಾತುಗಳನ್ನು ಆಡಿದ್ದಾರೆ. ಇದು ಮುಖ್ಯವಾಗಿ ಸುರ್ಜೇವಾಲಾ ಅವರ ವಿರುದ್ಧವಾಗಿ ಒಂದು ಆರೋಪ ಕೇಳಿಬರ್ತಾ ಇದೆ, ಲಂಚದ ಆರೋಪ. ಸಮರ್ಥ್ ಅವರು ಯಾರಾದರೂ ಸೋಲ್ತಾರೆ ಅನ್ನುವಂತಹ ಭಯದಿಂದಾಗಿ ಮುಸ್ಲಿಮರ ತಲೆಗೆ ಕಟ್ಟುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ಒಂದು ಕಡೆ ದಾವಣಗೆರೆಯಲ್ಲಿ ಸಮರ್ಥ್ಗೆ ಏನು ಟಿಕೆಟ್ ಇದೆ, ಅದಕ್ಕೆ ಸುರ್ಜೇವಾಲಾ ಅವರು ಹಣ ಪಡೆದಿದ್ದಾರೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾರ್ಯದರ್ಶಿಯಾಗಿ ಬಂದಿರತಕ್ಕಂಥ ಸುರ್ಜೇವಾಲಾ ಅವರನ್ನ ಉದ್ದೇಶಿಸಿ ಒಂದು ಮಾತು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರು ಗಟ್ಟಿಯಾಗಿ ತಮ್ಮ ರಾಜ್ಯದಲ್ಲಿ ಮೊದಲು ಕಾಂಗ್ರೆಸ್ ಅನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಉಸ್ತುವಾರಿಯಾಗಿ ಬಂದು ಇಲ್ಲಿಂದ ಏನು ಸುಟ್ಕೇಸ್ ಸಂಸ್ಕೃತಿಯನ್ನು ಅವರು ಮಾಡ್ತಾ ಇದ್ದಾರೆ ಅದನ್ನ ಮಾಡ್ಕೊಂತ ಹೋದ್ರೆ ಬಹಳ ಒಳ್ಳೇದು. ಇಲ್ಲದೆ ಇದ್ರೆ 2028ಕ್ಕೆ ಸುರ್ಜೇವಾಲಾ, ರಿಜ್ವಾನ್ ಅರ್ಷದ್, ಸಲೀಂ ಸೇರಿ ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸಿ ತೋರಿಸ್ಬೇಕು. ಇದಾಗದೇ ಇದ್ರೆ ಅದಕ್ಕೆ ನೇರವಾಗಿ ಈ ರಾಜ್ಯ ಕಾಂಗ್ರೆಸ್ ಬಿಟ್ಟು ಹೋಗೋದಕ್ಕೆ ಮೂಲ ಕಾರಣೀಕರ್ತ ಸುರ್ಜೇವಾಲಾ ಆಗ್ತಾರೆ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ MLC ಮಾಡಿ ಅವರನ್ನ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರನ್ನಾಗಿ ಮಾಡಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ರು. ಆದರೂ ಮುಸಲ್ಮಾನರು ಅವರನ್ನ ನಂಬಲಿಲ್ಲ. ನಂಬಿಕೆ ತರಲಿಕ್ಕೆ ಇವತ್ತು ಬಿಜೆಪಿ ಕೂಡ ಪ್ರಯತ್ನ ಮಾಡಿದೆ. ಮುಸ್ಲಿಮರನ್ನ ನಂಬಿಸ್ಲಿಕ್ಕೆ ನಂಬುವಂತ ಕೆಲಸ ಏನೇನು ಮಾಡಬೇಕು ಅದು ಕೂಡ ಮಾಡಿದೆ. ಅವರು ನಮಗೆ ಬಜೆಟು ಕೂಡ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಇವತ್ತು ಏನು ಭಯ ಹಾಕ್ತಾ ಇದ್ದಾರೆ, ಆ ಭಯ ಮುಸ್ಲಿಮರಿಗೆ ಇಲ್ಲ. ಈ ಮುಸಲ್ಮಾನರು ಅಂಜೋದು ಕೇವಲ ಅಲ್ಲಾಹನಿಗೆ ಮಾತ್ರ. ನಾವು ಯಾವುದೇ ಪಕ್ಷ, ಪಂಗಡ, ಜಾತಿ, ಮತಕ್ಕ ನಮ್ಮ ಅಂಜುವಂತ ಪ್ರಶ್ನೆನೇ ಬರುವುದಿಲ್ಲ. ಯಾವುದೇ ಕಾರಣಕ್ಕೂ ಭವಿಷ್ಯದ ದಿನದಲ್ಲಿ ಯಾವ ರೀತಿ ಲಿಂಗಾಯತರು, ರೆಡ್ಡಿಗಳು, ಕುರುಬರು ಮತ್ತು ಇನ್ನಿತರ ಜಾತಿಯವರು ಬಿಜೆಪಿ ಮತ್ತು ಕಾಂಗ್ರೆಸ್ಸಿನಲ್ಲಿ ಹಂಚಿ ಹೋಗಿದ್ದಾರೆ, ಅದೇ ರೀತಿ ಮುಸಲ್ಮಾನರು ಕೂಡ ಹಂಚಿ ಹೋಗುವಂತ ದಿನಗಳು ದೂರಿಲ್ಲ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಹೇಳಿ ಸ್ಪಷ್ಟ. ಇಲ್ಲಿ ಸುರ್ಜೇವಾಲಾ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಒಂದು ಕಡೆ ಸಮರ್ಥ್ ಅವರಿಗೆ ಟಿಕೆಟ್ ನೀಡಿರುವ ವಿಚಾರವಾಗಿ ಅವರು ಹಣವನ್ನು ಪಡೆದಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಪಗಳು ಕೂಡ ಕೇಳಿಬರ್ತಾ ಇದೆ, ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಕೂಡ ಇದ್ದವು. ಆ ಒಂದು ಸಂದರ್ಭದಲ್ಲಿ ಸಮರ್ಥ್ಗೆ ಟಿಕೆಟ್ ನೀಡುವ ವಿಚಾರವಾಗಿ ಸುರ್ಜೇವಾಲಾ ಅವರು ಹಣವನ್ನು ತೆಗೆದುಕೊಂಡಿದ್ದಾರೆ ಅಂಥೇಳಿ ಒಂದಿಷ್ಟು ಜನ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. 2028ರಲ್ಲಿ ಕಾಂಗ್ರೆಸ್ ಪರವಾಗಿ ಮುಸ್ಲಿಮರು ಇರಬೇಕಾ? ಹಾಗಾದರೆ ಪ್ರೋತ್ಸಾಹ ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಖಂಡಿತವಾಗಲೂ ಇಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಮರ ಅನಿವಾರ್ಯತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ನ ಅನಿವಾರ್ಯತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ.